ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ತಿಳಿದು, ಮೂಲತಃ ಇವರು ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿಗೆ ಬಂದು ಇಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಒಂದು ಸ್ವಾಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡೆದ ನಂತರ ಪ್ರಸ್ತುತ ಸ್ವಾಉದ್ಯೋಗವನ್ನು ಮಾಡ್ತಿದ್ದಾರೆ. ಈ ತರಬೇತಿಗೆ ಬಂದಂಥ ಅನುಭವ ಆಗಿರ್ಬೋದು, ತರಬೇತಿಯಲ್ಲಿ ಕಲಿತಂಥ ಅನುಭವ ಆಗಿರ್ಬೋದು, ತರಬೇತಿ ಹಿಂದಿನ ಜೀವನಕ್ಕೂ ಮತ್ತು ತರಬೇತಿಯ ನಂತರದ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ಈ ತರಬೇತಿ ಅವರ ಒಂದು ಸ್ವಾಉದ್ಯೋಗವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹಾದೇವರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಈ ತರಬೇತಿ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂತೋಷ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲಿಗೆ ಭಾಳ ಸಂತೋಷ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಮೂಲತಃ ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಎಚ್.ಡಿ.ಕೋಟೆ ತಾಲೂಕಿಗೆ ಬಂದು ಇಲ್ಲಿ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಸ್ವಾಉದ್ಯೋಗವನ್ನು ಮಾಡ್ತಿರೋಂಥ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನನ್ನ ಹೆಸರು ಸಂತೋಷ್ ಮಹಾದೇವ್ ಕಾದ್ರೊಳ್ಳಿ ಅಂತ. ನಾವು ಬೆಳಗಾವಿ ಜಿಲ್ಲೆಯದವರು. ನಾವು ಬಿಕಾಂ ಕಲ್ತಿದ್ವಿ. ನಾವು ಮೊದಲು ಇದೇ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ನಮ್ಮ ತಂದೆಯವರು ಬೋರ್ವೆಲ್ ಕೆಲಸ ಮಾಡೋದು, ಹಾಗಾಗಿ ನಮಗೂ ಅಲ್ಪ ಸ್ವಲ್ಪ ಬೋರ್ವೆಲ್ ಒಂದ್ ಸ್ವಲ್ಪ ಜ್ಞಾನ ಕೊಟ್ಟಿದ್ರು. ಆದ್ರೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಮಗೆ ಯಾವುದೇ ತರಹದ ನಾಲೆಜ್ ಇರ್ಲಿಲ್ಲ. ಹಾಗಾಗಿ ನಾವು ಹಾಗೆ ಪೈಪ್ ಎತ್ತೋದು ಬಿಡೋದು ಹೀಗೆ ಮಾಡ್ತಾ ಇದ್ವಿ ಸರ್. ಅವಾಗ ನಮ್ಮ ಫ್ರೆಂಡ್ ಬಸ್ಸು ಅಂತ ಇಲ್ಲೇ, ಅವರು ಬೆಳಗಾವಿ ಜಿಲ್ಲೆಯವರು. ಅವ್ರಿಗೆ ನಾಗರಾಜ್ ಸರ್ ಅವರು ಪರಿಚಯ. ನಾಗರಾಜ್ ಸರ್ ಅವ್ರಿಗೆ ಪರಿಚಯ ಅನ್ನತ್ಲೆ ಅವರು ಹೀಗೆ ಮೈಸೂರಲ್ಲಿ ಕೆಂಚನಹಳ್ಳಿಯಲ್ಲಿ ಟ್ರೈನಿಂಗ್ ಇದೆ, ಫ್ರೀ ಆಗಿರೋದು, ಯಾರಾದರೂ ನಿಮ್ ಫ್ರೆಂಡ್ ಇರೋದಿದ್ರೆ ಹೇಳಿ ಅಂತ ಅವ್ರಿಗೆ ಹೇಳಿದ್ರತ್ತೆ. ಹಾಗಾಗಿ ಅವರು ನಮ್ಗೆ ಹೇಳ್ಕೊಟ್ರು, ಹಿಂಗ ಟ್ರೈನಿಂಗ್ ಇದೆ ಬರ್ತೀರಾ ಅಂತ ಕೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಅಂದೆ. ಅವಾಗ ನಾಗರಾಜ್ ಸರ್ ಅವರೇ ಇಲ್ಲಿಂದ ಬೆಳಗಾವಿಯಿಂದ ಮೈಸೂರಿಗೆ ಅದು ಕರ್ಕೊಂಡೋಗಿ ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ತರಬೇತಿ ಸಂಸ್ಥೆಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ರು. ಸರ್, ಈಗ ಎಲ್ಲ ಚೆನ್ನಾಗಿದೆ ಸರ್. ಈ ತರಬೇತಿ ಬಗ್ಗೆ ತಮಗೆ ಮಾಹಿತಿ ಸಿಗೋಕ್ಕೂ ಮುಂಚೆ ತಾವು ಏನೇನು ಕೆಲಸ ಮಾಡ್ತಾ ಇದ್ರಿ, ಅಲ್ಲಿನ ಒಂದು ಆದಾಯ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಹೇಗೆ ಸಿಗ್ತಾ ಇತ್ತು? ನಾವು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಹೋಗ್ತಾ ಇದ್ವಿ ಸರ್. ಅಲ್ಲಿ ನಮಗೆ 10,000 to 15,000 ರೂಪಾಯಿ ಪೇಮೆಂಟ್ ಬೀಳ್ತಾ ಇತ್ತು ಸರ್. ಆದ್ರೆ ಕಿರಿಕಿರಿ ಜಾಸ್ತಿ ಸರ್. ಬೇರೆ ಒಬ್ಬರ ಕೈಯಲ್ಲಿ ಕೆಲಸ ಮಾಡೋದು ಅಂದ್ರೆ ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಅಲ್ಲಿಂದ ಬಿಟ್ಟು ನಮ್ ತಂದೆ ಹತ್ರ ಹಿಂಗ ಬೋರ್ ಇಳಿಸೋದು ತೆಗೆದು ಈ ಕೆಲ್ಸಕ್ಕೆ ಹತ್ತಿದ್ವಿ ಸರ್. ಇದರಲ್ಲಿ ಒಂದ್ ಸ್ವಲ್ಪ ಆದಾಯ ಚೆನ್ನಾಗಿತ್ತು. ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇಲ್ಲ, ನಾವು ಹೊಸದಾಗಿದ್ವಲ್ಲ, ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇರ್ಲಿಲ್ಲ. ಬರೀ ಮೋಟರ್ ತೆಗೆಯೋದು ಹಾಕೋದು ಇಷ್ಟೇ ಮಾಡ್ತಾ ಇದ್ವಿ ಸರ್. ಇತರ ಜೊತೆಗೆ ಮೋಟರ್ ತೆಗೆದಿದ್ರು ನಾವೇ ರಿಪೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ ಸರ್. ಹೀಗೆ ಇಲ್ಲೊಂದು ಧಾರವಾಡ ಕಂಪನಿಗಳ ಒಂದು ತರಬೇತಿ ಸಂಸ್ಥೆ ಇದೆ ಪ್ರೈವೇಟ್, ಅಲ್ಲಿ ಕೇಳಿದ್ವಿ ಸರ್. ಅಲ್ಲೇ ಟ್ರೈನಿಂಗ್ ಫೀಸ್ ಇರ್ತದೆ ಅಂತ ಹೇಳ್ತು. ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಹೋಗ್ಬೇಕಂತ ಇದ್ವಿ, ಆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ ಫ್ರೆಂಡ್ ಹೇಳಿದ್ರು ಅನ್ನತ್ಲೇ ನಾವು ಮೈಸೂರ್ಗೆ ಬಂದ್ವಿ ಸರ್. ಅಲ್ಲಿಂದ ನಮ್ಗೆ ಒಳ್ಳೇದಾಯ್ತು ಸರ್, ಟ್ರೈನಿಂಗ್ ಚೆನ್ನಾಗಿತ್ತು. ಅಲ್ಲಿ ಬಂದು ಸರ್ ನಾಗರಾಜ್ ಸರ್ ಅವರು ಟ್ರೈನಿಂಗ್ ಚೆನ್ನಾಗೇ ಕೊಟ್ರ ಸರ್. ಅಲ್ಲಿಂದ ನಮ್ಗೆ ಈಗ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಚಲೋ ಆಗಿದಾರೆ ಸರ್. ಈಗ ತಾವು ಬಿಕಾಂ ಪದವಿ ಶಿಕ್ಷಣವನ್ನ ಪಡೆದಿದ್ದೀರಾ? ಸರ್. ತಾವು ಪದವಿ ಶಿಕ್ಷಣ ಪಡೆದಿದ್ರು ಯಾವ್ದಾದ್ರು ಒಂದು ಸರ್ಕಾರಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇನ್ಯಾವ್ದಾದ್ರು ಖಾಸಗಿ ವಲಯದಲ್ಲಿ ಕೆಲಸವನ್ನು ಮಾಡ್ಬೋದಾಗಿತ್ತು. ಆದ್ರೂ ತಮಗೆ ಈ ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಉದ್ಯೋಗದಲ್ಲಿ ಜೀವನ ಕಟ್ಕೋಬೇಕು ಅಂತ ಅನಿಸಿದ್ದೇಕೆ? ಸರ್ಕಾರಿ ಉದ್ಯೋಗ ಟ್ರೈ ಮಾಡಿದೆ ಸರ್, ಇಲ್ಲ ಅನ್ನಲ್ಲ ಸರ್. ಟ್ರೈ ಮಾಡಿದೆ, ಆದ್ರೆ ಲಾಸ್ಟ್ ಹೋಗ್ತಾ ಫೇಲ್ ಆಗ್ತಾ ಇತ್ತು. ಹಿಂಗ ನಮ್ದು ಫಿಸಿಕಲ್ ಪ್ರಾಬ್ಲಮ್ ಇದೆ ಸರ್. ಫಿಸಿಕಲ್ ನಾವು ಹ್ಯಾಂಡಿಕ್ಯಾಪ್ಟ್.
ಹಾ ಹಾಗಾಗಿ ನಮ್ದು ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪೋಸ್ಟ್ ಒಳಗೇನೆ ಕಾಂಪಿಟೇಷನ್ ಬಾಳ ಇದಾವ್ರಿ ಸರ್. ಹೌದು. ಹಂಗಾಗಿ ಅದ್ರೊಳಗೆ ಫೇಲ್ ಆಗ್ತಾ ಇತ್ತು ಸರ್. ಒಂದರೊಳಗೆ ಫೇಲ್ ಆಗ್ತಾ ಹೋಯ್ತು. ಹಿಂಗೆ ಅಮೌಂಟ್ ಈಗ ಅವಾಗ ನಾವು ಟ್ರೈ ಮಾಡ್ತಾ ಇರುವಾಗ ಒಂದೇ ಈ ಬೆಳಗಾವಿ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆಗೆನೆ ಎಕ್ಸಾಮ್ ಇರ್ತಿರ್ಕಿಲ್ಲ, CET ಎಕ್ಸಾಮ್. ಇಲ್ಲಿಂದ ಬೆಂಗಳೂರು ಹೊರಗಡೆ ಔಟ್ಸೈಡ್ ಇರ್ತಿತ್ತು ಸರ್. ಔಟ್ಸೈಡ್ ಹೋಗ್ಬೇಕಾದ್ರೆ ಅಮೌಂಟ್ ಪ್ರಾಬ್ಲಮ್ ಆಗ್ತಿತ್ತು ಸರ್. ಹೀಗಾಗಿ ಒಂಥರ ಬೇಜಾರಾಗಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದು ಬಿಟ್ಬಿಟ್ಟಿ ಸರ್. ಹಂಗಾದ್ಮೇಲೆ ಒಂದ್ 2-3 ಕಂಪ್ನಿಯಲ್ಲಿ ಹತ್ತಿದೆ ಸರ್ ಕೆಲ್ಸಕ್ಕೆ. ಬಟ್ ಅದಕ್ಕೆ ಸಂಬಳ ಕಡಿಮೆ ಇತ್ತು ಸರ್. ಕಿರಿಕಿರಿ ಹೇಗೆ ಕೆಲಸ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಹೀಗೆ ಅಂತ ಟೈಮ್ ಸರಿಯಾಗಿ ಹೋಗುದು, ಆದ್ರೆ ಎಲ್ಲಾ ಕೆಲಸ ಬರೋಬ್ಬರ್ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗಾಗಿ ಸ್ವಂತ ಉದ್ಯೋಗ ಚಲೋ ಅನಿಸ್ತದೆ ಸರ್ ಇದು. ಹಂಗಾಗಿ ಈ ತರದ ಇಲ್ಲಿ ಕಿರಿಕಿರಿ ಇಲ್ಲ ಸರ್. ನಾವ್ ಎಷ್ಟು ದುಡಿತೀವಲ್ಲ ಅಷ್ಟು ಅಮೌಂಟ್ ಅರ್ನ್ ಆಗ್ತದೆ. ಮತ್ತೆ ನಾವ್ ನಮ್ ಕೆಲಸ ಹೆಂಗಿರ್ತದೆ ಹಂಗೆ ಜನಗಳ ಸಂಪರ್ಕ ಜಾಸ್ತಿ ಆಗ್ತದ ಸರ್ ಅಂತ ಗೊತ್ತಾಯ್ತು. ಹಿಂಗಾಗಿ ಪ್ರೈವೇಟ್ ಇದಕ್ ಬಂದ್ವಿ ಸರ್, ನಮ್ ಸ್ವಂತ ಉದ್ಯೋಗಕ್ಕೆ. ಈಗ ತಾವು ಸ್ವಲ್ಪ ಅಂಗವಿಕಲತೆಯನ್ನ ಹೊಂದಿದ್ರಿ ಅಂತ ಹೇಳಿದ್ರಿ. ಯಾವ ರೀತಿಯಾದಂತ ಅಂಗವಿಕಲತೆಯನ್ನ ತಾವು ಹೊಂದಿದ್ದೀರಾ? ನಮ್ಮ ಕಾಲ ಹ್ಯಾಂಡಿಕ್ಯಾಪ್ಟ್ ಇದಾರೆ ಸರ್. ಕಾಲಿನ ಹ್ಯಾಂಡಿಕ್ಯಾಪ್ಟ್ ಇದ್ರೂ ಕೆಲಸ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಹಾ ಕೆಲಸ ಮಾಡ್ಲಿಕ್ಕೆ ನೋಡಕ್ಕೆ ಒಂದ್ ಸ್ವಲ್ಪ ಇದು ಅನಿಸ್ತದೆ. ಬಟ್ ಅದಕ್ಕೆ ನಮಗ ಕೆಲಸ ಮಾಡಕ್ಕಾಗ್ಲಿ ಯಾವ್ದೇ ತರ ಇದಾಗ್ಲಿ ಏನ್ ಪ್ರಾಬ್ಲಮ್ ಅನ್ಸಲ್ಲ ಸರ್ ನಮಗೆ ಸ್ವಂತಕ್ಕೆ. ಹಂಗಾಗಿ ನನಗಂತೂ ಏನ್ ಫರಕ್ ಬೀಳಲ್ಲ ಸರ್. ಕೆಲಸ ಮಾಡ್ಲಿಕ್ಕೆ ಏನ್ ಫರಕ್ ಬೀಳಲ್ಲ ಅಂತ ನಡೆದಿದ್ರಿ ಸರ್. ಹಾಗಿದ್ರೆ ತಾವು ತಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ HDಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವ್ರ ಜೊತೆ ಯಾವ ರೀತಿ ಅವ್ರ ಜೊತೆ ಮಾತಾಡಿದ್ರಿ? ಇಲ್ಲಿಗೆ ಬಂದು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಅವರು ಒಪ್ಪಿ ಕಳಿಸ್ಕೊಡ್ರ? ಹಾ ಸರ್, ನಮ್ಮ ಮನೇಲಿ ಆಲ್ರೆಡಿ ಹೇಳ್ತಾ ಇದ್ದೆ ಸರ್, ನಾ ಎಲ್ಲಾದ್ರು ಯಾರು ಕಲಿಸೋರ್ ಹತ್ರ ಕಲ್ಕೋತೀನಿ ಅಂತ. ಆದ್ರೆ ಇಲ್ಲಿ ಲೋಕಲ್ ಇರೋರು ವೈಂಡಿಂಗ್ ಮಾಡೋರು ನಾವೇ ಸ್ವಂತ ಬೇರೆಯವ್ರಿಗೆ ಮೋಟರ್ ಕೊಡ್ತಿದ್ವಿ ಸರ್. ಅವರೇ ನಮಗ್ ಕಲಿಸ್ತಾ ಇರ್ಲಿಲ್ಲ ಸರ್. ಹಾಗಾಗಿ ಪ್ರೈವೇಟ್ ಹೋಗ್ಬೇಕಂದ್ವಿ ಸರ್. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಟ್ರೈನಿಂಗ್ 20,000 ರೂಪಾಯಿ ಟ್ರೈನಿಂಗ್ ಇತ್ತು ಸರ್. ಮತ್ತೆ ಅಲ್ಲಿ ರೂಮ್ ಬಾಡಿಗೆ ಮತ್ತು ಊಟದ್ದು ಅದು ಸೆಪರೇಟ್ ಇತ್ತು ಸರ್ ಅಮೌಂಟ್. ಅದು ಎಲ್ಲ ಟೋಟಲ್ ಕಡೆ 7,000 ಏನೋ ಕಾಸ್ಟ್ ಹೇಳಿದ್ರು ಸರ್. ಹಂಗಾಗಿ ಹೋಗ್ಬೇಕಂತ ಇದ್ವಿ ಸರ್. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ನಾಗರಾಜ್ ಸರ್ ಅವರು ಪರಿಚಯದಿಂದ ಹೇಳಿದ್ರಲ್ಲ ಸರ್, ಇಲ್ಲಿ ಮೈಸೂರಲ್ಲಿ ಚೆನ್ನಾಗಿ ಇದಾಯ್ತು ಸರ್. ಹಾಗಿದ್ರೆ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದಂತ ಆರಂಭದ ದಿನಗಳಾಗಿರ್ಬೋದು, ಇಲ್ಲಿ ತರಬೇತಿಯನ್ನು ಶುರು ಮಾಡಿದಂಥ ಸಂದರ್ಭ ಆಗಿರ್ಬೋದು, ತಮಗೆ ನಿಮ್ಮ ಊರಿನ ಬೆಳಗಾವಿಯ ವಾತಾವರಣ ಆಗಿರ್ಬೋದು, ನಮ್ಮ ಈ ಮೈಸೂರು HDಕೋಟೆಯ ವಾತಾವರಣ ಆಗಿರ್ಬೋದು, ಏನಾದರೂ ವ್ಯತ್ಯಾಸ ಅನ್ನಿಸ್ತಾ? ಕಲಿಕೆಗೆ ತಮಗೆ ಹೇಗೆ ಅದು ಪೂರಕವಾಗಿತ್ತು? ನಮಗೆ ಅಲ್ಲಿ ವಾತಾವರಣ ಹಾಗೇನು ಇದಿಲ್ಲ ಸರ್, ಎಲ್ಲ ಹೊಂದ್ಕೋತೀವಿ ಸರ್. ಅದೇನ್ ನಮಗೆ ಫರಕ್ ಅನಿಸ್ಲಿಲ್ಲ ಸರ್. ಎಲ್ಲ ವಾತಾವರಣ ಚೆನ್ನಾಗಿತ್ತು ಸರ್. ಅಲ್ಲಿ ಬಂದಂತ ಎಲ್ಲ ಫ್ರೆಂಡ್ ಇದ್ರಲ್ಲ ಅವರು ಎಲ್ಲ ಚೆನ್ನಾಗಿದ್ರು ಸರ್. ಮತ್ತೆ ಅಲ್ಲೇ ನಾಗರಾಜ್ ಸರ್ ಇದ್ರು ಸರ್. ಹಾಗಾಗಿ ಎಲ್ಲಾ ರವಿ ಸರ್ ಅವ್ರೆಲ್ಲ ಚೆನ್ನಾಗಿದ್ರು ಸರ್. ಮತ್ತೆ ಅಲ್ಲಿ ಇರಾಕ್ ರೂಮು ಎಲ್ಲಾ ವಾತಾವರಣ ಎಲ್ಲಾ ಚೆನ್ನಾಗಿತ್ತು ಸರ್ ಅಲ್ಲಿ. ಮತ್ತೆ ಸರ್ ಸ್ಟಾರ್ಟಿಂಗ್ ಬಂದ್ರು ಸರ್. ಮತ್ತೆ ತೇರಿ ಅದು ಎಲ್ಲ ಹೇಳಿದ್ರು ಸರ್. ಅದು ಚೆನ್ನಾಗಿತ್ತು. ನಮ್ಗೆ ತೇರಿ ಹೇಳ್ದಂಗೆ ಪ್ರಾಕ್ಟಿಕಲ್ ಎಲ್ಲ ಮಾಡ್ಲಿಕ್ಕೆ ಕೊಟ್ರು ಸರ್. ಮತ್ತೆ ನಮಗ ರಾತ್ರಿ 12-1 ಗಂಟೆ ಮಟ್ಟ ಯೂಸ್ ಮಾಡಕ್ ಏನು ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಎಲ್ಲಾ ನಾವು ಸರ್ ಹೆಂಗ್ ತೇರಿ ಹೇಳ್ತಾರಲ್ಲ ಸರ್ ಹಂಗ್ ಪ್ರಾಕ್ಟಿಕಲ್ ಮಾಡಿ ನಮ್ಗ ರೂಢಿ ಚೆನ್ನಾಗಿತ್ರಿ ಸರ್. ಅದು ಪರ್ಫೆಕ್ಟ್ ಆಗಕ್ಕ ಅದೊಂದು ಚಾನ್ಸ್ ಬಾರಿ ಇತ್ರಿ ಸರ್. ಅದು ಇದಾತ್ರಿ ಸರ್, ಚೆನ್ನಾಗಿ ಇದಾತ್ರಿ. ಅಂದ್ರೆ ಬೆಳಿಗ್ಗೆ ಕಲಿಯಕ್ ಶುರು ಮಾಡಿದಂತ ಸಂದರ್ಭದಿಂದ ಥಿಯರಿ ಆಗಿರ್ಬೋದು ಪ್ರಾಕ್ಟಿಕಲ್ ಅನ್ನ ಮಾಡ್ತಾ ರಾತ್ರಿ 12 ಗಂಟೆ ತನಕ ತಾವು ಕಲಿತಾ ಇದ್ರಿ? ಹಾ ಸರ್, ರಾತ್ರಿ 12 ಗಂಟೆ ಮಟ್ಟನು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಬೆಳಿಗ್ಗೆ ನಾರಾಯಣ್ ಸರ್ ವ್ಯಾಯಾಮ ಎಲ್ಲಾ ಮಾಡಿಸ್ತಾ ಇದ್ರು ಸರ್. ಮತ್ತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಖುಷಿಯಾಗಿರ್ತಿದ್ವಲ್ಲ ಸರ್. ಹಂಗಾಗಿ ನಮಗ ಅದು ಬೋರ್ ಅನಿಸ್ತಾ ಇರ್ಲಿಲ್ಲ ಸರ್. ಚೆನ್ನಾಗಿ ಖುಷಿಯಾಗಿ ಕಲಕೆ ನಮ್ಗೆ ಏನೋ ತಿಳಿಲಿಲ್ಲ ಅಂದ್ರೂ ಫ್ರೆಂಡ್ಸ್ ಹೇಳ್ತಾರ ಸರ್. ನಾಗರಾಜ್ ಸರ್ ಹೇಳ್ತಾರು. ಏನೋ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ಲಿ ಸಾಲ್ವ್ ಆಗ್ತಿತ್ರಿ ಸರ್. ನಮ್ಗ ಕನ್ಫ್ಯೂಷನ್ ಅನ್ನೋದೇ ಇರ್ತಿರ್ಲಿಲ್ಲ ಸರ್. ಹಂಗಾಗಿ ಪರ್ಫೆಕ್ಟ್ ಆಗಕ್ಕೊಂದ್ ಚಾನ್ಸ್ ಬೇರೆ ಇತ್ರಿ ಸರ್ ಅಲ್ಲಿ. ಈಗ ತಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಖಾಸಗಿ ವಲಯದಲ್ಲೆಲ್ಲ ಸಣ್ಣ ಪುಟ್ಟ ಸಂಬಳಕ್ಕೆ ಇರುವಂಥ ಸಮಯದಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರಿ. ಆದರೆ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದು ತಮ್ಮ ಕನಸಾಗಿತ್ತು. ಜೊತೆಗೆ ತಮ್ಮ ತಂದೆಯವರು ಕೂಡ ಬೋರ್ವೆಲ್
ಮೋಟರ್ ಇಳಿಸೋದು ಎತ್ತೋದು ಕೆಲಸ ಮಾಡ್ತಿದ್ರೆ ಅವ್ರ ಜೊತೆಗೆ ಕೂಡ ಹೋಗ್ತಿದ್ರಿ. ಅಂದರೆ ಮೋಟರ್ ರಿಪೇರಿ ಮಾಡೋದು ಕೂಡ ತಮಗೆ ಬಹಳ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ತರಬೇತಿ ಆರಂಭದಂಥ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನ 30 ದಿನವರೆಗೂ ಕಲಿಕೆಯಲ್ಲಿ ತಮ್ಮ ಆಸಕ್ತಿ ಆಗಿರ್ಬೋದು, ಕುತೂಹಲ ಆಗಿರ್ಬೋದು ಹೇಗಿರ್ತಾ ಇತ್ತು? ಬೆಳಿಗ್ಗೆ ಎದ್ದಾಗ್ಲಿನಿಂದ ಸಂಜೆ ತನಕ ತಮ್ಮ ದಿನಚರಿ ಹೇಗಿರ್ತಾ ಇತ್ತು ತರಬೇತಿ ಅವಧಿನಲ್ಲಿ? ಬೆಳಿಗ್ಗೆ ಎದ್ದು ಅಂದ್ರೆ ಸರ್ ಬೆಳಿಗ್ಗೆ ಹೋಗ್ಗೂಡ ಒಂದ್ ಥಿಯರಿ ಕ್ಲಾಸ್ ಹೇಳ್ತಾರೆ ಸರ. ಥಿಯರಿ ಕ್ಲಾಸ್ ಆದ್ಮೇಲೆ ಅದ ಏನ್ ಹೇಳಿಕೊಟ್ಟಿರ್ತಾರಲ್ಲ ಸರ, ಅದು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಿಟ್ಬಿಡ್ತಾರೆ ಸರ. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡ್ತಿತ್ತು ಸರ್. ಮತ್ತೆ ನಮ್ ತಂದೆಯವರು ಮಾಡ್ತಾ ಇದ್ರು ಸರ್. ಅದಕ್ಕೆ ನಮ್ ತಂದೆಯವ್ರ ಜೊತೆ ಹೋಗಿ ನಾವು ಎಲೆಕ್ಟ್ರಿಷಿಯನ್ ಕಲಿಯಕ್ ಒಂದು ಭಯ, ಹಂಗಾಗಿ ನಾವು ಎಲೆಕ್ಟ್ರಿಷಿಯನ್ ನಮ್ ತಂದೆಯವ್ರ ಜೊತೆ ಕಲಿಲಿಲ್ಲ ಸರ್. ಈಗ ನಮ್ಮ ಸ್ವಂತ ಡೈಲಿ 3 ರಿಂದ 4 ಕಂಪಲ್ಸರಿ ಮೋಟರ್ ತೆಗಿತೇವೆ ಸರ್. ಅವನ್ನ ತೆಗ್ದದ್ದು ಬೇರೆದವ್ರಿಗೆ ಕೊಡೋದಾಗ್ತಿದ್ದ ಸರ್ ರಿವೈಂಡಿಂಗ್ ಮಾಡಕ್ಕೆ. ರಿವೈಂಡಿಂಗ್ ಕೊಟ್ಟಿದ್ರು ಅದನ್ನ ಇದ್ದದ್ದು ಪ್ರಾಫಿಟ್ ಅಲ್ಲಿ ಹೋಗ್ಬಿಡ್ತಿತ್ತಾರಲ್ರಿ ಸರ್. ಅದನ್ನೇ ವೈಂಡಿಂಗ್ ನಾವು ಮಾಡಿದ್ರೆ ನಮಗ್ ಪ್ರಾಫಿಟ್ ಆಗ್ತದ ಅಂತ ಒಂದು ವಿಚಾರ ಆಗಿ ರಿವೈಂಡಿಂಗ್ ಕಲಿಯಕ್ ಒಂದು ಆಸಕ್ತಿ ಸರ್. ಮತ್ತೆ ಎಲೆಕ್ಟ್ರಿಷಿಯನ್ ಕಲಿತ್ರೆ ನಾವು ಸ್ವಂತ ಹೋಗಿ ಪಾಠದಶಿ ಯಾರ ಕಸ್ಟಮರ್ ಕರೆದ್ರಗಳೇ ನಾವ್ ಅಪ್ಪರ್ ಬರ್ತಾರ ಅನ್ನೋಕ್ಕಿಂತ ಮೊದಲು ನಾವೇ ಪಾಠದಶಿ ಹೋಗಿ ಸಾಲ್ವ್ ಮಾಡಿದ್ರೆ, ಫೀಲ್ಡ್ ಅಲ್ಲಿ ಹೋಗಿ ಸಾಲ್ವ್ ಮಾಡಿದ್ರೆ ಅದು ಚೆನ್ನಾಗಿರ್ತದೆ ಸರ್. ಅದನ್ನ ಅಪ್ಪರ್ ಬರ್ತಾರ ಅಂತ ಅವ್ರನ್ನ ಕಾಯಿಸೋದ್ರಲ್ಲೇ ಇರೋದಲ್ರಿ ಸರ್. ಹಂಗಾಗಿ ಕಸ್ಟಮರ್ ಹೋಗಿ ಬಿಡ್ತಾರೆ ಸರ್. ಆತರ ನಾವ್ ಕಲ್ತ್ರೆ ಚೆನ್ನಾಗಿರ್ತದೆ ಅಂತ ಕಲಿಯಕ್ ಒಂದ್ ಆಸಕ್ತಿ ಜಾಸ್ತಿ ಇದಾಯ್ತ್ರಿ ಸರ್. ಈಗ ಇದು ಒಟ್ಟು 1 ತಿಂಗಳ ಕಾಲ ಇದ್ದಂಥ ತರಬೇತಿಯಾಗಿತ್ತು. ತಾವು ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್.ಡಿ. ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ 1 ತಿಂಗಳ ಕಾಲ ಇಲ್ಲೇ ಒಂದು ವ್ಯವಸ್ಥೆಯಲ್ಲಿ ಉಳ್ಕೊಂಡು 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ವಸತಿ ನಿಲಯ ಆಗಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿರ್ಬೋದು, ಹೇಗಿತ್ತು? ಊಟ ಚೆನ್ನಾಗಿತ್ತು ಸರ್. ಅಲ್ಲಿ ಬೆಳಿಗ್ಗೆ ಎದ್ದೇಳೆ ನಾಷ್ಟಾ ಕೊಡ್ತಿದ್ರು, ಆಮೇಲೆ 10 ಗಂಟೆ ಸುಮಾರು ಟೀ ಕೊಡ್ತಿದ್ರು ಸರ್. ಟೈಮ್ ಸರಿಯಾಗಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತು ಸರ್. ಮತ್ತೆ ಇರಕ್ಕೆ ರೂಮ್ ಪರ್ಫೆಕ್ಟ್ ಆಗಿ ಕ್ಲೀನು, ಮತ್ತೆ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಸರ್. ಅಲ್ಲಿ ಯಾವುದೇ ಕೊರತೆ ಇರ್ಲಿಲ್ಲ ಸರ್. ಮತ್ತೆ ರೂಮ್ ಎಕ್ದಮ್ ಕ್ಲೀನ್ ಆಗಿರ್ತಿತ್ತು ಸರ್. ಅದೊಂದು ಏನ್ ಕಿರಿಕಿರಿಲಿಲ್ಲ ಸರ್. ಯಾವುದೇ ತರ ಇದಿಲ್ಲ ಸರ್, ತೊಂದ್ರೆ ಇಲ್ಲ ಸರ್ ಅಲ್ಲಿ. ಹಾಗಿದ್ರೆ ತಾವು ಈ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೂ ತಾವು ಈ ವಿಷಯದ ಕುರಿತು ತರಬೇತಿಯನ್ನು ಪಡೆದು ಥಿಯರಿ ಕ್ಲಾಸನ್ನು ಕೇಳಿ ಪ್ರಾಕ್ಟಿಕಲನ್ನು ಮಾಡಿ ಏನು 30 ದಿನಗಳ ಅವಧಿ ಏನಿತ್ತು ಆ ಸಮಯದಲ್ಲಿ ಮೊದಲನೇ ದಿನ ಬಂದ ದಿನಕ್ಕಿಂತ 30 ದಿನದಲ್ಲಿ ತಮ್ಮಲ್ಲಿ ಎಷ್ಟೆಲ್ಲ ಕಲಿಕೆ ಆಗಿತ್ತು, ಎಷ್ಟೆಲ್ಲ ಒಂದು ಸ್ವಾಉದ್ಯೋಗವನ್ನು ಮಾಡ್ಕೊಬೋದು ಅನ್ನೋದು ಆತ್ಮವಿಶ್ವಾಸ ತಮ್ಮಲ್ಲಿ ಬಂದಿತ್ತು? ಸರ್ ಹೇಳ್ಕೊಟ್ಟಂಗೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಹೋಯ್ತು ಸರ್. ಅವಾಗ ಎಲೆಕ್ಟ್ರಿಷಿಯನ್ ಮನೆ ವೈರಿಂಗ್ ಅದು ಎಲ್ಲ ಪರ್ಫೆಕ್ಟ್ ಆಯ್ತು ಸರ್. ನಮಗೆ ತುಂಬಾ ಆಸಕ್ತಿ ಇರೋದು ಮೋಟರ್ ರಿವೈಂಡಿಂಗ್ ಒಳಗೆ ಫುಲ್ ಆಸಕ್ತಿ ಇತ್ತು ಸರ್. ಎಕ್ದಮ್ ಪರ್ಫೆಕ್ಟ್ ಆಯ್ತದ್ದು ಅಂದ್ರೆ ಮೋಟರ್ ವೈಂಡಿಂಗ್. ಈಗ ಮನೆ ವೈರಿಂಗ್ ಅದು ನಾವು ಮಾಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಹಿಂಗ ನಾರ್ಮಲ್ ಆಗಿ ನಮ್ಮ ಮನೆಯದ ಏನೋ ಪ್ರಾಬ್ಲಮ್ ಆಗ್ಲಿ, ಬೇರೆದವ್ರ ಪಕ್ಕದಾಗ್ಲಿ 90% ಏನಾಗ್ತದಲ್ಲ ಸರ್, ಅದನ್ನೆಲ್ಲ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಸರ್. ಇನ್ನ ಮನಿ ವೈರಿಂಗ್ ದಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ ಯಾರ್ದಾರ ಅವ್ರು ಪರ್ಫೆಕ್ಟ್ ಆದವ್ರ ಜೊತೆ ಒಂದ್ ಸ್ವಲ್ಪ ಹೋಗಿದ್ರೆ ನಾವ್ ಎಕ್ದಮ್ ಪರ್ಫೆಕ್ಟ್ ಆಗ್ತಿದ್ವಿ ಸರ್. ಬಟ್ ಅದಕ್ಕೆ ಈಗ ಮಾಮೂಲಿಯಾಗಿ ಎಲ್ಲ ಪರ್ಫೆಕ್ಟ್ ಆಗಿದ್ದೇವೆ ಸರ್ ವೈರಿಂಗ್ ಒಳಗ. ಮನೆ ವೈರಿಂಗ್ ಆಗ್ಲಿ, ಈ ಮನೆಯಲ್ಲಿ ಯೂಸ್ ಮಾಡುವಂತ ಮಿಕ್ಸರ್ ಮತ್ತು ಗಿಜರು, ಈ ನಾರ್ಮಲ್ ಸಾಮಾನು ಇಸ್ತ್ರಿ ಕಲ್ಲು ಎಲ್ಲಾ ಪರ್ಫೆಕ್ಟ್ ಆಗಿದಾರೆ ಸರ್. ಅವನ್ನದು ನಾವೇ ರಿಪೇರ್ ಮಾಡ್ಕೋತೀವಿ ಸರ್. ಪ್ಯಾನ್ ಅದು ಹೋಗ್ಲಿ, ಪ್ಯಾನ್ ವೈಂಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ಲಿ ಅದು ಹೋದ್ರೆ ನಾವು ಇದನ್ನ ಮಾಡುವಂಗಾಗ್ಲಿ, ಮತ್ತೆ ಮನೆ ವೈರಿಂಗ್ ಏನಾರು ಪ್ರಾಬ್ಲಮ್ ಆದ್ರೂ ಮೀಟರ್ ಅಲ್ಲಿ ಆಗ್ಲಿ, ಬೋರ್ಡ್ ಆಗಲಿ ಏನಾರ ಪ್ರಾಬ್ಲಮ್ ಆದ್ರೂ ನಾವೇ ಸಾಲ್ವ್ ಮಾಡುವ ಮಟ್ಟಿಗೆ ಅದು ಎಲ್ಲಾ ಪರ್ಫೆಕ್ಟ್ ಆದ್ವಿ ಸರ್. ಅದನ್ನು ಈಗ ಅದೇ ರೀತಿ ತಾವು ತರಗತಿಗಳಲ್ಲಿ ಥಿಯರಿ ಕ್ಲಾಸ್ನ ಕೇಳೋದಕ್ಕೂ ಮತ್ತೆ ತರಗತಿ ಮುಗಿದ ನಂತರ ಕೇಂದ್ರದಲ್ಲೇ ಒಂದು ಪ್ರಾಕ್ಟಿಕಲನ್ನು ಮಾಡೋದಕ್ಕೂ, ತದನಂತರ ಯಾರು ಈ ರೀತಿ ಮೋಟಾರ್ ಸಮಸ್ಯೆ ಆಗಿದೆ ಅವ್ರಿಗೆ ರಿಪೇರಿ ಅವಶ್ಯಕತೆ ಏನಾದರೂ ಕುರಿತು ತಾವು ಸ್ಥಳಗಳಿಗೆ ಹೋಗಿ ಏನಾದರೂ ಕ್ಷೇತ್ರ ಭೇಟಿಯನ್ನು ಮಾಡಿ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದುಂಟ ತರಬೇತಿ ಅವಧಿನಲ್ಲಿ? ಅಲ್ಲಿ ಫೀಲ್ಡ್ ವರ್ಕ್ ಹೋಗಿದ್ವಿ ಸರ್. ಅಲ್ಲಿ ಮನೆ ವೈರಿಂಗ್ ಮಾಡ್ಲಿಕ್ಕೆ ಹೇಳಿದ್ರು, ಮತ್ತೆ ಲೈಟ್ ಕಂಬದಿಂದ ಸರ್ವಿಸ್ ಲೈನ್ ಹೇಳಿದ್ರು,
ಹಾ ಇವೆಲ್ಲ ಟ್ರೈನಿಂಗ್ ಅವಧಿಯಲ್ಲೇ ಫೀಲ್ಡ್ ವರ್ಕ್ ಅವರು ಹೇಳ್ಕೊಟ್ರಿ ಸರ್. ಮತ್ತೆ ಅಲ್ಲಿ ಮೋಟರ್ ಎತ್ತೋದಾಗ್ಲಿ, ಮತ್ತ ಮೋಟರ್ ಎತ್ತು ಗಾಡಿ ಬಗ್ಗೆ, ಮೋಟರ್ ರಿವೈಂಡಿಂಗ್ ಬಗ್ಗೆ ಫೀಲ್ಡ್ ವರ್ಕ್ ಅಲ್ಲಿ ಎಲ್ಲ ತೋರಿಸ್ಕೊಟ್ರಿ ಸರ್. ಹಾ ಅದೆಲ್ಲ ಜ್ಞಾನ ಅವಾಗನೇ ಇದು ಮಾಡಿ ಕೊಟ್ರ ಸರ್. ಅಂದ್ರೆ ತರಬೇತಿ ಅವಧಿನಲ್ಲೇ ಫೀಲ್ಡ್ಗೂ ಕೂಡ ಕರ್ಕೊಂಡೋಗಿ ತಮ್ಮಲ್ಲಿ ಕೆಲಸ ಮಾಡಿಸೋದ್ರಿಂದ ಮತ್ತಷ್ಟು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಉಂಟಾಯಿತು. ಹೌದು ಸರ್, ಹೌದು ಸರ್. ಹಾಗಿದ್ರೆ ಸಂತೋಷ್ ಅವರೇ, ತಾವು 1 ತಿಂಗಳ ಕಾಲ ತಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ, ಅದು ಎಚ್ ಡಿ ಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಾವು ಕೊಟ್ಟಂಥ ಫೀಸ್ ಆಗಿರ್ಬೋದು ಅಥವಾ ಶುಲ್ಕ ತಮಗೆ ಅನುಕೂಲ ಅಂತ ಅನ್ನಿಸ್ತಾ? ಆ ಫೀಸ್ಗೆ ತಕ್ಕಂತೆ ತಮಗೆ ತರಬೇತಿ ಸಿಗ್ತಾ? ಅದು ನಾವು ಕಟ್ಟಿದ್ದು ಫೀಸೇ ಅಲ್ಲ ಸರ್. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು 1,000 ನಮ್ಮ ದಿನದ ಖರ್ಚೆ ಆಗಲ್ಲ ಸರ್. ಯಾಕಂದ್ರೆ ಹೊರಗಡೆ ಊಟ ಗೀಟ ಮಾಡ್ಬೇಕಾದ್ರೆ ಒಂದು ದಿವಸಕ್ಕೆ 1,000 ರೂಪಾಯಿ ಅಮೌಂಟ್ನೇ ಅಲ್ಲ ಸರ್. ಅದು ನಾವು ಕಟ್ಟಿದ್ದು ಬರೇ 1,000 ಫೀಸು. ಅಲ್ಲಿ ಫೀಸ್ ಅನ್ನೋದು ಅದು ಮಾತೇ ಬರಲ್ಲ ಸರ್. ಅದು ಅಲ್ಲಿ ಕಟ್ಟಿದ್ದೆ 1,000, ಆದ್ರ ಕರೆ ಅದು ಕಟ್ಟಿದ್ದ ಅಮೌಂಟೇನೆ ಅದು ಲೆಕ್ಕಕ್ಕೆ ಬರಲ್ಲ ಬಿಡಿ ಸರ್. ಅವರು ಕಲಿಸ್ಕೊಟ್ಟಿದ್ದು ವಿದ್ಯೆ ಆಗ್ಲಿ, ಮತ್ತೆ ನಮಗೆ ಮಾಡಿಕೊಟ್ಟ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗ್ಲಿ ಎಲ್ಲಾ ನೋಡಿದ್ರೆ ಅದು ಫೀಸ್ದು ಇದಲ್ಲ ಸರ್. ನಾವು ಕಟ್ಟಿದ್ದು ಬರೀ 1,000. 1,000 ಅಂದ್ರೆ ಅದು ಬಹಳ ಕಡಿಮೆ ಸರ್. ಅಂದ್ರೆ ತಾವು ಕಟ್ಟಿದ್ದು ಕೇವಲ 1,000 ರು ಶುಲ್ಕ ಮಾತ್ರ. ಆ 1,000 ಶುಲ್ಕದಲ್ಲೇ ತಮಗೆ 30 ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು ಊಟ ವಸತಿ ಎಲ್ಲವನ್ನ ಕೊಟ್ಟು ಈ ಒಂದು ತರಬೇತಿನಲ್ಲಿ ತಮಗೆ ಈ ವಿಷಯದ ಬಗ್ಗೆ ತಮಗೆ ಜ್ಞಾನವನ್ನ ತುಂಬಿಸಿ ಕಳಿಸಲಾಯಿತು ಅಂತ ಹೇಳ್ತಾ ಇದ್ದೀರಾ? ಹೌದೌದ್ರಿ ಸರ್. ಹಾಗಿದ್ರೆ 30 ದಿನಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ತಮ್ಮ ಊರಿಗೆ ಹೊರಡೋಂಥ ಸಂದರ್ಭದಲ್ಲಿ ಸಂಸ್ಥೆ ಆಗಿರ್ಬೋದು, ಕೇಂದ್ರದ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅಥವಾ ತಮಗೆ ತರಬೇತಿ ಕೊಟ್ಟಂಥವರಾಗಿರ್ಬೋದು, ತಮಗೆ ಏನೆಲ್ಲ ಒಂದು ಆತ್ಮವಿಶ್ವಾಸನ ತುಂಬೋ ಮುಖಾಂತರ ಯಾವ ರೀತಿಯಾದಂಥ ಮುಂದಿನ ಭವಿಷ್ಯದ ಸ್ವಾಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಜೊತೆ ಸಹಕಾರದಿಂದ ಇರ್ತೀವಿ ಅಂತ ಹೇಳಿ ತಮ್ಮನ್ನ ಕಳಿಸ್ಕೊಡ್ತಾರೆ? ನಾವು ಅಲ್ಲಿ ತರಬೇತಿ ಪಡೆದ ನಂತರ ಸರ ಅಲ್ಲಿದ್ದಂತ ಗುರುಗಳಾಗ್ಲಿ ಎಲ್ಲರೂ ಸರ ನಮಗೆ ಪ್ರೋತ್ಸಾಹ ನೀಡಿ, ನಿಮಗೆ ನಾವು ಸ್ವಂತ ಉದ್ಯೋಗ ಮಾಡಕ್ಕೆ ಲೋನ್ ಆಗ್ಲಿ, ಲೋನ್ ವ್ಯವಸ್ಥೆ ಮತ್ತೆ ಯಾವುದೇ ತರದ ಹೆಲ್ಪ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ, ಮತ್ತೆ ನಮಗ್ ಟ್ರೈನಿಂಗ್ ಕೊಡೋದಲ್ಲದಲ್ಲೇ ನಮಗೆ ಟೂಲ್ ಕಿಟ್, ಮುಂದೆ ನಾವು ಮಾಡಬೇಕಾದ ಉದ್ಯೋಗಕ್ಕೆ ಅಲ್ಪ ಸ್ವಲ್ಪ ಬೇಕಾದ ಸಾಮಾನುಗಳನ್ನು ಕೊಟ್ಟು ಪ್ರೋತ್ಸಾಹ ಕಳಿಸಿದಾರೆ ಸರ್. ನಮಗೆ ಅದು ಅಲ್ಪ ಸ್ವಲ್ಪ ಆದ್ರೂ ಬಂದು ನಾವು ಇಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕು, ಹಾಗೆ ನಮ್ಗೆ ಟೂಲ್ ಕಿಟ್ ಗಳನ್ನು ಕೊಟ್ಟು ಕಳಿಸಿದ್ದಾರೆ ಸರ್. ಅಂದ್ರೆ ನಾವ್ ಮಾಡ್ಬೇಕಾದ ಕೆಲಸ ಇಲ್ಲಿ ಬರೋರು ಕೂಡ ನಮ್ಗೆ ಕೆಲಸ ಅಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿರ್ಬೇಕು ಸರ್. ಹಾಗೆ ನಮ್ಮನ್ನ ರೆಡಿ ಮಾಡಿ ಕಳಿಸಿದಾರೆ ಸರ್. ನಿಮ್ಗೆ ಎಷ್ಟು ತೃಪ್ತಿ ಇತ್ತು ಇಲ್ಲಿ ಬಂದು ತರಬೇತಿಯನ್ನ ಪಡ್ಕೊಂಡಿದ್ದು, ಇಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ಮುಂದೆ ಭವಿಷ್ಯದಲ್ಲಿ ಒಂದು ಸ್ವಾಉದ್ಯೋಗವನ್ನ ಕಟ್ಕೊಳ್ಳುವಂತ ಆತ್ಮವಿಶ್ವಾಸ ತಮ್ಮಲ್ಲಿ ಎಷ್ಟಿತ್ತು? ನಮ್ದು 100% ಆಯ್ತು ಸರ್. ಅಲ್ಲೇ ನಾವು ಬಂದು ಈ ಕಡೆ ಬರ್ಬೇಕಾದ್ರೆ ನಮಗೆ ಸ್ವಂತ ಉದ್ಯೋಗ ಕಟ್ಟೆ ಕೊತ್ತು ಅಂತ 100% ಆಸಕ್ತಿ ಬಂದ್ಬಿಡ್ತು ಸರ್. ನಮ್ಗೆ ನಾವ್ ಹೆಂಗಾದ್ರೂ ಸ್ವಂತ ಉದ್ಯೋಗ ಮಾಡೇ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಸರ್. ನಾವ್ ಅಲ್ಲಿಂದ ಬಂದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಯ್ತು ಸರ್ ಇಲ್ಲಿ. ನಾವ್ ಇಲ್ಲಿ ಬಂದ ತಕ್ಷಣ ನಮ್ದು ಆಲ್ರೆಡಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಲಿಂಕ್ ಇತ್ತಲ್ಲ ಸರ್, ಹಾಗಾಗಿ ನಮ್ದು ಸ್ವಂತ ಉದ್ಯೋಗ ಚಾಲನೆ ಆಯ್ತು ಸರ್. ಮತ್ತೆ ನಾವು ಮೋಟರ್ ರಿವೈಂಡಿಂಗ್ ಮನೇಲೇನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಅಂಗಡಿ ಇಟ್ರೆ ಅಲ್ಲೊಬ್ರು ನಾವು ಸೆಪರೇಟ್ ಆಗಿ ಕುಂಡಿರ್ಬೇಕಾದ್ರೆ ಸರ್. ಹೌದು, ಹಾಗಾಗಿ ಅಂಗಡಿಯನ್ನ ಹಾಕ್ಲಿಲ್ಲ ಸರ್. ಮೋಟರ್ ಅಂತೂ ಮನೇಲೆ ತಂದು ಮನೇಲೆ ರಿಪೇರಿ ಮಾಡಿ ಹೋಗಿ ಇಳಿಸ್ತಾ ಇದೀವಿ ಸರ್. ಮತ್ತೆ ನಾವು ಸ್ವಂತ ಉದ್ಯೋಗ ಮಾಡ್ತಾ ಅಂಗಡಿಲಿ ಕೂತ್ರೆ ಇಲ್ಲಿ ಫೀಲ್ಡ್ ವರ್ಕ್ ಹೋಗೋದೇ ಪ್ರಾಬ್ಲಮ್ ಆಗ್ತದಲ್ಲ ಸರ್. ಸ್ವಂತ ನಾವೇ ಮಾಡೋದಾದ್ರೆ ಫೀಲ್ಡ್ ವರ್ಕ್ ನಾವೇ ಹೋಗೋದು, ಇಲ್ಲಿ ಅಂಗಡಿಯಲ್ಲಿ ಕುಂಡ್ರೋದು ನಾವೇ, ಹಿಂಗಾದ್ರೆ ಪ್ರಾಬ್ಲಮ್ ಆಗ್ತದಂತ ನಾವು ಫೀಲ್ಡ್ ವರ್ಕ್ ಮಾಡೋದು, ಬಂದ್ ಮೋಟರ್ನ ಇಲ್ಲಿ ಮನೇಲೇನೆ ರಿಪೇರಿ ಮಾಡ್ತಾ ಇದು ಮಾಡ್ತಾ ಇದೀವಿ ಸರ್. ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ಇದೆ ಈಗ ಇಲ್ಲಿ ತರಬೇತಿ ಪಡ್ಕೊಂಡು ಹೋದಾಗ್ಲಿಂದ ಅಲ್ಲಿ ತಾವು ಸ್ವಾಉದ್ಯೋಗ ಮಾಡ್ತಾ ಇರೋದು, ಒಂದು ಉತ್ತಮವಾದ ಆದಾಯ ಗಳಿಸ್ತಿರೋದು ತಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ನೀಡಿದೆ? ತುಂಬಾ ಖುಷಿಯಾಗಿದ್ದಾರೆ ಸರ್. ಅವರು ಅಂತ ಇದಾರೆ ಸರ್, ನಮ್ಮ ಅಪ್ಪರು. ಅವರು ಮೊದಲಿಂದ ಮಾಡ್ಬೇಕು ಅಂತ ಇದ್ರು. ಅವ್ರಿಗೂ ಮೊದಲಿನಿಂದ ಯಾರು ಕಲಿಸ್ತಾ ಇರ್ಲಿಲ್ಲ ಸರ್ ಮೋಟರ್ ವೈಂಡಿಂಗ್. ಪ್ರತಿಯೊಬ್ರು ಅವ್ರು ಮಾಡೋರು ಕಲಿಸಿಕೊಟ್ರೆ ತಮ್ಮ ಉದ್ಯೋಗ ಹೋಗ್ತದಂತ ಯಾರು ಕಲಿಸ್ಕೊಡಲ್ಲ ಸರ್ ಉದ್ಯೋಗ. ಹಾಗಾಗಿ ನಮ್ ತಂದೆಯವರು ಕೂಡ ಮೋಟರ್ ರಿವೈಂಡಿಂಗ್ ಕಲ್ತೇ ಇರ್ಲಿಲ್ಲ ಸರ್. ಈಗ ನಾವು ಕಲ್ತಿದ್ದು ನಮ್ ತಂದೆಯವರಿಗೆ ಮನೆಯವರಿಗೆ ತುಂಬಾ ಖುಷಿ ಇದೆ ಸರ್. ಹಾಗಿದ್ರೆ ಸಂತೋಷ್ ಅವರೇ, ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆಯೋಕ್ಕೂ ಮುಂಚೆ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಪ್ರಸ್ತುತ ತರಬೇತಿಯ ನಂತರದ ತಮ್ಮ ಒಂದು ಆದಾಯ ಸ್ಥಿತಿಗತಿ ಆಗಿರ್ಬೋದು, ಎಷ್ಟೆಲ್ಲ ಬದಲಾಗಿದೆ? ಈಗ ನಾವು ಮೋಟರ್ ಎತ್ತೋದು ನಾವೇ ಮತ್ತು ಹಾಗೆ ರಿಪೇರಿ ಮಾಡೋದು ನಾವೇ ಅಂತ ಅಂದ್ರೆ ಸರ, ಈಗ ಮೋಟರ್ ನಾವು ರಿವೈಂಡಿಂಗ್ ಮಾಡೋದೇನೆ ಆದ್ರೆ
ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 70,000-80,000 ರೂಪಾಯಿ ಪ್ರಾಫಿಟ್ ಇದೆ ಸರ್ ಮೋಟರ್ ರಿವೈಂಡಿಂಗ್ ದಿಂದ. ಹಾಗೆ ಅದ್ರ ಜೊತೆ ನಾವು ಎತ್ತೋದು ನಾವೇ ಬಿಡೋದು ನಾವೇ ಅಂದ್ರೆ ಅದು ಪ್ರಾಫಿಟ್ ಆಗ್ತದೆ ಸರ್. ಇದು ನಮ್ದು ಬಿಸಿಲುಗಾಲ ಮೂಮೆಂಟ್ ಏನದಲ್ರಿ ಸರ್, ಆ ಮೂಮೆಂಟ್ ಅಲ್ಲಿ ನಮಗ ತುಂಬಾ ಪ್ರಾಫಿಟ್ ಅದ ಸರ್. ನಾವ್ ಈಗ ಮಾಡೋ ಕೆಲಸದಲ್ಲಿ ನಮ್ಮ ತಮ್ಮ ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸರ್. ಅವ್ ಕಂಪನಿಗೆ ಹೋಗ್ತಾ ಇದ್ದ ಸರ್. ಈಗ ಅವರು ಕೂಡ ಬೋರ್ ಎತ್ತು ಕೆಲಸನೇ ಮಾಡ್ತಾ ಇದಾರೆ ಸರ್. ಹಾಗಾಗಿ ಒಬ್ಬರು ನಮ್ಮ ಹತ್ರ ಲೇಬರ್ ಕೂಡ ತಗೊಂಡಿವಿ ಸರ್. ನಮ್ ತಂದೆಯವರು ಕೆಲಸ ಮಾಡಲ್ಲ ಸರ್, ಹಿಂಬಾಲಟ ಇರ್ತಾರೆ ಸರ್. ನಾನು ನಮ್ ತಮ್ಮ ಮತ್ತು ಒಬ್ರು ಲೇಬರ್ ಸರ್, 3 ಮಂದಿ ಕೆಲಸ ಮಾಡ್ತೀವಿ ಸರ್. ನಮ್ ತಂದೆಯವರು ಹೀಗೆ ನೋಡ್ತಾ ಇರ್ತಾರೆ ಸರ್. ಅಂದ್ರೆ ವಯಸ್ಸತ್ತಲ್ಲ ಸರ್, ಹಾಗಾಗಿ ನೋಡ್ಕೊಳ್ತಾ ಹಂಗೆ ಹಿಂಬಾಲ್ ಇರ್ತಾರೆ ಸರ್. ನಮ್ದು ಮೋಟರ್ ಎತ್ತೋದು 2 ಗಾಡಿ ಮಾಡಿದ್ವಿ ಸರ್. ಅಂದ್ರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ರಿ. ಈಗ ತರಬೇತಿ ಪಡ್ಕೊಂಡ ನಂತರ ತಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಒಂದು ಸ್ವಾಉದ್ಯೋಗ ಮಾಡೋದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವು ಕೆಲಸ ಕೊಟ್ಟು ತಮ್ಮ ಒಂದು ಸ್ವಾಉದ್ಯೋಗವನ್ನ ಕಟ್ಕೊಂಡಿದ್ದೀರಾ. ಹೌದ್ರಿ ಸರ್. ಈಗ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ ಆಗ್ತದೆ ಅಂತ ಆಸೆ ಇದಾರೆ ಸರ್. ಖಂಡಿತ. ಬೋರ್ವೆಲ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕೆಲಸ ನಾವೇ ಮಾಡ್ತೀವಿ ಸರ್. ಬೋರ್ ಕ್ಲೀನಿಂಗ್ ಮಾಡೋದಾಗ್ಲಿ ಎಲ್ಲಾನು ರೀ ಸರ್. ಈ ಬೋರ್ವೆಲ್ದ ಒಂದು ಇದನ್ನ ಹಿಡಿದ ಅಂದ್ರೆ ಅದರ ಸಂಪೂರ್ಣ ಕೆಲಸ ನಾವೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಅಷ್ಟೆಲ್ಲ ಒಂದು ಸಾಮರ್ಥ್ಯವನ್ನ ಈ ತರಬೇತಿ ತಮ್ಮಲ್ಲಿ ಕಲಿಸ್ಕೊಟ್ಟಿದೆ. ಹೌದ್ರಿ ಸರ್. ಹಾಗಿದ್ರೆ ಸಂತೋಷ್ ಅವರೇ, ತಾವು ಈಗ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಈ ಎಲೆಕ್ಟ್ರಿಕಲ್ ಮತ್ತೆ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಯಾವ ರೀತಿ ಸ್ವಾಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಹಲವಾರು ಜನ ಒಂದು ಸ್ವಾಉದ್ಯೋಗವನ್ನು ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಭಾಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಆ ಸ್ವಾಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಗತ್ಯವಾದಂಥ ಕೌಶಲ್ಯದ ಕೊರತೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿ ಜೊತೆಗೆ ಹಲವಾರು ರೀತಿಯ ತರಬೇತಿಗಳು ಕೊಡ್ತಾ ಇದ್ದಾರೆ. ಅದನ್ನು ತಾವು ಗಮನಿಸಿದ್ದೀರಾ? ಆ ನಿಟ್ಟಿನಲ್ಲಿ ಈ ತರಬೇತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ಯುವ ಪೀಳಿಗೆ ಈ ರೀತಿಯ ತರಬೇತಿಗೆ ಸೇರಿಕೊಂಡು ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಸ್ವಾಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಎಷ್ಟು ಅವಶ್ಯಕವಾಗಿದೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಸರ್, ಈ ಎಲೆಕ್ಟ್ರಿಷಿಯನ್ ಅಂತೂ ರೆಗ್ಯುಲರ್ ಆಗಿ ಇರೋದೇನೆ ಸರ್. ಕೆಲಸ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಇರೋರು ಕೆಂಚನಹಳ್ಳಿ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋಗಿ ಕಲಿತ್ಕೊಂಡು ಸ್ವಂತ ಉದ್ಯೋಗ ಮಾಡೋದು ಬಹಳ ಬೆಟರ್ ಸರ್. ಅಲ್ಲಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡೇ ಮಾಡ್ತಾರ ಅನ್ನೋದು 99% ಇದು ಗ್ಯಾರಂಟಿ ಸರ್. ಯಾಕ ಅಂತ ಕ್ಯೂರಿಯಾಸಿಟಿನೇ ಬರ್ತದ್ರಿ ಸರ್. ಆಲ್ಮೋಸ್ಟ್ ಅಲ್ಲ ಈಗ ಅವತ್ತು ನಮ್ ಜೊತೆ ಇದ್ದವ್ರು ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಇದ್ದವರು ಒಂದು ನನಗ್ ಗೊತ್ತಿರೋರು 7-8 ಜನ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಸರ್. ಈಗ ಉಳಿದ್ರು ನಮ್ ಜೊತೆ ಕ್ಯೂರಿಯಾಸಿಟಿ ಇರೋರು ಅಲ್ಲಿ ಹೋಗಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಭಾಳ ಸಂತೋಷ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ತಿಳಿದು ತಾವು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಯಶ್ರಿಕೋಟೆ ತಾಲೂಕಿಗೆ ಬಂದು ಕೆಂಚನಹಳ್ಳಿ ಕೇಂದ್ರದಲ್ಲಿ ಉಳ್ಕೊಂಡು 1 ತಿಂಗಳ ಕಾಲ ತರಬೇತಿ ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಹಿಂದಿನ ತಮ್ಮ ಜೀವನ ಆಗಿರ್ಬೋದು, ತರಬೇತಿಯ ಅವಧಿಯಲ್ಲಿ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ತರಬೇತಿಯ ನಂತರದ ತಮ್ಮ ಸ್ವಾಉದ್ಯೋಗದ ಜೀವನ ಆಗಿರ್ಬೋದು, ತರಬೇತಿ ಹಿಂದಿನ ಮತ್ತು ತರಬೇತಿಯ ನಂತರದ ಜೀವನ ಎಷ್ಟೆಲ್ಲ ಬದಲಾವಣೆ ಆಗಿದೆ, ತಮ್ಮ ಆದಾಯದಲ್ಲಿ ಎಷ್ಟೆಲ್ಲ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಎಲ್ಲ ತರಬೇತಿಗಳು ಯುವ ಪೀಳಿಗೆಗೆ ಸಿಗ್ತಾ ಇರೋದು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸಂತೋಷ್ ಅವರೇ. ನಮಸ್ಕಾರ ಸರ್. ಥ್ಯಾಂಕ್ಸ್ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮೂಲತಃ ಬೆಳಗಾವಿ ಜಿಲ್ಲೆಯ ಸಂತೋಷ್ ಮಹಾದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇವರು ಯಾವ ರೀತಿಯಾದಂಥ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಈ ಸ್ವಾಉದ್ಯೋಗದ ಮುಖಾಂತರ ಕಟ್ಕೋತಾ ಇರೋ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.